ಪಾಪ ಗೋಯಿಂಗ್ ಔಟ್ ಸೈಡ್. ಓಕೆ, ಸೊ ಮನೆಯಲ್ಲಿ ಏನ್ ಮಾಡ್ಬೇಕು? ಸರಿ ಆಯ್ತು, ಓಕೆ ಓಡ್ತೀನಿ ಹುಷಾರು. ಓಕೆ, ನನಗಂತೂ ಮೆಟ್ರೋದಲ್ಲಿ ಬಂದಿತ್ತು ನಗು ಬರ್ತಾ ಇದೆ ನನಗೆ. ನಮ್ಮ ಮೆಟ್ರೋ ಅಂದ್ರೆ ತುಂಬಾ ವರ್ಸ್ಟ್ ಆಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಗೇನ್ ಬೇಜಾರಿಲ್ಲ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ IT ಕಂಪ್ನಿಗಳು ಸ್ವಲ್ಪ ಕಂಪ್ನಿನೇ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ದಿನ ಫಸ್ಟ್ ಟೈಮು 6 ವರ್ಷ ಆದಮೇಲೆ ನನ್ನ ಮಗನ ಬಿಟ್ಬಿಟ್ಟು ಒಂದು ದೂರ ಹೋಗ್ತಾ ಇದ್ದೀನಿ ಕೆಲವು ದಿನಗಳವರೆಗೆ. ಸೊ ಮುಂದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಕಡೆವರೆಗೂ ನೋಡಿ. ಸೊ ನಾನು ಮನೆಯಿಂದ ಇಲ್ಲಿ ರೈಲ್ವೆ ಸ್ಟೇಷನ್ ಬರೋದಕ್ಕೆ ಸುಮಾರು ನನಗೆ 1.5 ಅವರ್ ಆಗುತ್ತೆ. ಅದರಿಂದ ಎದ್ದು ಬಿದ್ದು ಓಡ್ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದೆ. ಇವಾಗ ಸದ್ಯಕ್ಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ನನ್ನ ಟ್ರೈನು ಸುಮಾರು ಒಂದು 10 ನಿಮಿಷ ಡಿಲೇ. ಬಂತು ನಮ್ಮ ಟ್ರೈನು ಕಡೆಗೂ ಬಂತು. ಸೊ ಈಗ ಸದ್ಯಕ್ಕೆ ನಾನಿದ್ದೀನಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ಟ್ರೈನ್ ಹತ್ತಿದ್ದೀನಿ. ಸರಿಯಾಗಿ ಸಂಜೆ 6 ಗಂಟೆಗೆ ಇವಾಗ ಬಿಡುತ್ತೆ ಟ್ರೈನು. ಇಲ್ಲಿಂದ ನಾನು ಸುಮಾರು ಒಂದು 12 ಅವರ್ ಜರ್ನಿ ಮಾಡಬೇಕಾಗತ್ತೆ. ₹90 ಕೊಟ್ಟು ಟ್ರೈನಲ್ಲಿ ಒಂದು ವೆಜ್ ಪಲಾವ್ ತೊಗೊಂಡೆ. ಏನೇನು ಕೊಟ್ಟಿದ್ರೆ ಒಂದು ಉಪ್ಪಿನಕಾಯಿ ಅಷ್ಟೇ, ಮತ್ತೇನಿಲ್ಲ. 12 ಅವರ್ ಜರ್ನಿ ನಂತರ ನಾನು ಬಂದು ತಲುಪಿದ್ದೀನಿ ನನ್ನ ಡೆಸ್ಟಿನೇಷನ್ಗೆ. ಸೊ ನಾನೀಗ ಎಲ್ಲಿದ್ದೀನಿ ಅಂತಂದರೆ ಕಾಚಿಗೂಡ ಹತ್ರ. ಸೊ ಭಾಗ್ಯನಗರ ಹೈದ್ರಾಬಾದಲ್ಲಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಹೈದ್ರಾಬಾದ್. ನಾನು ಈ ಹೈದ್ರಾಬಾದಲ್ಲಿ ಮತ್ತೊಂದು ಅಬ್ಸರ್ವ್ ಮಾಡಿದೆ. ಬೆಳಗ್ಗೆ ನಾನು ಟ್ರೈನ್ ಹಿಡಿದ್ಬಿಟ್ಟು ಆಚೆ ಬರ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಸೈರನ್ ಹೊಡಿತಾ ಇದ್ದಾರೆ. ಏನು ಸೈರನ್ ಹೊಡಿತಾ ಇದ್ದಾರೆ ನನಗೆ ಏನಾನ ಎಮರ್ಜೆನ್ಸಿನ ಅಂದ್ಕೊಂಡೆ. ಆಮೇಲೆ ಅರ್ಥ ಆಯಿತು, ಮುಸ್ಲಿಮ್ ಅವ್ರದ್ದು ರೋಜಾ ನಡೀತಾ ಇದೆ. ಸೊ ಆದ್ದರಿಂದ ನಮಾಜ್ ಮಾಡೋದಕ್ಕೆ ಅವರೆಲ್ಲ ಇಲ್ಲಿ ಸೈರನ್ ಹೊಡಿತಾ ಇದ್ದಾರೆ. ಯಾಕಂದರೆ ಇದು ಕಂಪ್ಲೀಟಾಗಿ ಮುಸ್ಲಿಮ್ ಏರಿಯಾ ಆಗಿರೋದ್ರಿಂದ, ಮುಸ್ಲಿಮ್ ಒಂದು ಸಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಇಲ್ಲಿ. ಸೊ ಆದ್ದರಿಂದ ಇಲ್ಲಿ ಒಂದು ಸೈರನ್ ಹೊಡ್ಕೊಂಡು ಹೋಗ್ತಾರೆ. ಅದೊಂಥರ ಸರ್ಪ್ರೈಸ್ ಅನಿಸ್ತು ನನಗಿಲ್ಲಿ. ನಾನು ಹೈದ್ರಾಬಾದಿಗೆ ಸುಮಾರು 9 ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಸೊ ಹೈದ್ರಾಬಾದು ಆವಾಗಲೂ ಇವಾಗ ತುಂಬ ವ್ಯತ್ಯಾಸ ಇದೆ, ತುಂಬ ಬದಲಾವಣೆಗಳಾಗಿದೆ. ರೋಡ್ಸ್ ಎಲ್ಲ ನಿಮ್ಗೆ ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತೀನಿ ನೋಡಿ. ರೋಡ್ಸ್ ನೋಡಿ ಎಲ್ಲ ಖಾಲಿ ಹೊಡಿತಾ ಇದೆ, ಎಲ್ಲೂ ಟ್ರಾಫಿಕ್ ಕಾಣಿಸ್ತಾ ಇಲ್ಲ. ಸುಮಾರು ಇವಾಗ 8 ಗಂಟೆ ನೋಡಿ ಹೇಗಿದೆ ಅಂತ. ನಾನು ಹಿಂದ್ಗಡೆ ನೋಡ್ತಾ ಇದ್ದಾರೆ, ಇವಾಗ ಪಕ್ಕದಲ್ಲಿ ಮೆಟ್ರೋ, ನಿಮ್ಗೆ ಅಲ್ಲೂ ತೋರಿಸ್ತೀನಿ ನೋಡಿ. ಅಲ್ಲೂ ಎಲ್ಲ ಖಾಲಿ ಹೊಡಿತಾ ಇದೆ ನೋಡಿ. ಇವಾಗ ಸುಮಾರು ಒಂದು 8 ಗಂಟೆ 10 ನಿಮಿಷ ಆಗಿದೆ. ರೋಡ್ ನೋಡಿ ಎಲ್ಲ ಖಾಲಿ ಹೊಡಿತಾ ಇದೆ, ಟ್ರಾಫಿಕ್ಕೇ ಇಲ್ಲ ಹೈದ್ರಾಬಾದಲ್ಲಿ. ಇಂಥ ಟೈಮಲ್ಲಿ 8 ಗಂಟೆ ಟೈಮಲ್ಲಿ ಬೆಂಗಳೂರಲ್ಲಿ ಹೇಗಿರುತ್ತೆ ಟ್ರಾಫಿಕ್ ನೀವೇ ನೋಡಿ. ಆದ್ರೆ ನನಗೆ ಇಲ್ಲಿ ಆಶ್ಚರ್ಯ ಅನ್ಸಿರೋದು ಏನಂದ್ರೆ, ಇಲ್ಲಿ ರೋಡ್ಸ್ ತುಂಬಾ ಅಗಲ ಇದೆ, ಆದ್ರಿಂದ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ ಅನ್ಸ್ತಿದೆ ನನಗೆ. ಈಗ ಸದ್ಯಕ್ಕೆ ನಾನಿದ್ದೀನಿ ನಾಂಪಲ್ಲಿ. ಇದು ಅಸೆಂಬ್ಲಿ ಅಂತ. ಸೊ ನಾಂಪಲ್ಲಿ ಸ್ವಲ್ಪ ದೂರ ಮೆಟ್ರೋ ಸ್ಟೇಷನ್. ಇಲ್ಲಿಂದ ನಾನು KHBBಗೆ ಹೋಗ್ಬೇಕು. ಸೊ ಬನ್ನಿ, ನಾನು ಫಸ್ಟ್ ಟೈಮ್ ಹೈದ್ರಾಬಾದ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಈಗ ಮೆಟ್ರೋದಲ್ಲಿ ನಾನು ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಲೇಬೇಕು, ನನಗಂತೂ ಈ ಮೆಟ್ರೋದಲ್ಲಿ ಬಂದಿತ್ತು ನಗು ಬರ್ತಾ ಇದೆ ನನಗೆ. ನಮ್ಮ ಮೆಟ್ರೋ ರೀ, ಇಲ್ಲಿ ನೋಡ್ರಿ ಟಿಕೆಟ್ ಹೇಗಿದೆ ಅಂತ. ಯಪ್ಪ ದೇವ್ರೆ, ನಿಮ್ಗೆ ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ನೋಡಿ. ಜನನೇ ಇಲ್ಲ. ಒಂದು
ಈ ಟಿಕೆಟ್ ಒಂದು ಟಿಕೆಟ್ ಕೊಡೋದಕ್ಕೆ ನಾನು ಒಬ್ಬನೇ ಇರೋದು. ಒಂದು ಟಿಕೆಟ್ ತಗೊಳಕ್ಕೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗಿದೆ. ಹಬ್ಬ ತರ ಇದೆ ಸರ್ವಿಸ್ ಇಲ್ಲ, ನಂಗೆ ಬೇಜಾರಾಗೋಯ್ತು. ప్రవేశించమని విజ్ఞప్తి చేస్తున్నాను. టికెట్ తీసుకుని ಇವಾಗ ನೀವು ನೋಡ್ತಾ ಇರೋದು ನಾನು ಹೋಗುವಂತ ಮೆಟ್ರೋ. ನಮ್ಮನೆ ಮೆಟ್ರೋ ಬಂತು. ನೋಡಿ, ಮೆಟ್ರೋದಲ್ಲಿ ಉರ್ದು ಸಹ ಯೂಸ್ ಮಾಡ್ತಾರೆ ಇಲ್ಲಿ. ಸುಮಾರು 14 ಸ್ಟಾಪ್ಸ್ ಇದೆ. 14 ಸ್ಟಾಪ್ಸ್ ಇಂದ ಇಲ್ಲಿಗೆ 51 ರೂಪಾಯಿ ಆಯ್ತು. ಮೆಟ್ರೋ ಅದಕ್ಕೆ ನಮ್ಮ ಮೆಟ್ರೋ ಕಂಪೇರ್ ಮಾಡಿದ್ರೆ ಈ ಮೆಟ್ರೋ ಮಾತ್ರ ತುಂಬಾ ವರ್ಸ್ಟ್ ಆಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನ್ ಬೇಜಾರಿಲ್ಲ. ಕಾರಣ ಯಾಕಂತಂದ್ರೆ ಎಲ್ಲಂದ್ರೆ ಅಲ್ಲಿ ಉಗಿತಾರೆ, ಒಂದು ನೀಟ್ನೆಸ್ ಇಲ್ಲ. ಸ್ಟೇಷನ್ ಮಾತ್ರ ತುಂಬಾ ಅಧ್ವಾನವಾಗಿದೆ. ಬಟ್ ಏನಂದ್ರೆ ನಮ್ಮ ಮೆಟ್ರೋಕ್ಕಿಂತ ಸ್ವಲ್ಪ ಇದು ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ಸರ್ವಿಸ್ ಹೇಗೆ ಅಂತಂದ್ರೆ ನಮ್ಮ ಪ್ರೈಸ್ ತಕ್ಕಂಗೆ ಸರ್ವಿಸ್ ಹಂಗಾಗಿದೆ ಪರಿಸ್ಥಿತಿ. 8:15 ಆದ್ಮೇಲೆ ಇವಾಗ ಸ್ವಲ್ಪ ಜನಗಳನ್ನ ನಾನು ನೋಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಆಗ್ತಾ ಇದೆ. ಈಗ ನಾನಿದ್ದೀನಿ KHPB ಕಾಲೋನಿ ಹತ್ರ. ಇದು ಸ್ವಲ್ಪ ಹೈಟೆಕ್ ಸಿಟಿ ಮಾದಾಪುರ ಹತ್ರ ಬರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಓಲ್ಡ್ ಸಿಟಿಗಿಂತ ಕಂಪೇರ್ ಮಾಡಿದ್ರೆ ಇದು ಅಂದರೆ ಸಿಕಿಂದ್ರಾಬಾದು, ಈ KHPB ಕಾಲೋನಿ, ಹೈಟೆಕ್ ಸಿಟಿ ಇದೆಲ್ಲ ಸ್ವಲ್ಪ ವೈಬ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ನಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ನಮ್ಮ ಡೈರಿ ಸರ್ಕಲ್ಲು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆ ವೈಬ್ ಕಾಣಿಸ್ತಾ ಇದೆ ಇಲ್ಲಿ. ನೋಡ್ರಿ ಹೆಂಗಿದೆ ಹೈದ್ರಾಬಾದು. ಇದು ಇವಾಗ ಸದ್ಯಕ್ಕೆ ನಾನು ಮಾದಾಪುರ ಹೈಟೆಕ್ ಸಿಟಿ ಹತ್ರ ಇದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ, ನಾನು ಹಿಂದೆ ನೋಡಿ ಹೇಗಿದೆ ಅಂತ. ಸೊ ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ IT ಕಂಪ್ನಿಗಳು ಸ್ವಲ್ಪ ಕಮ್ಮಿನೇ ಇದೆ. ಆದರೆ ಇಲ್ಲಿ ರೋಡ್ಗಳೆಲ್ಲ ತುಂಬ ಅಗ್ಲ ಇದೆ. ಹೈದ್ರಾಬಾದು ಮತ್ತು ಸಿಕಿಂದ್ರಾಬಾದು ಎರಡೂ ಬೇರೆ ಬೇರೆ. ಆದ್ರೆ ಅದನ್ನ ಸ್ಕಿನ್ ಸಿಟಿ ಅಂತಾರೆ. ಈಗ ನೀವೇನ್ ನೋಡ್ತಾ ಇದ್ರಲ್ಲ, ಈ ಸಿಕಿಂದ್ರಾಬಾದ್ ಎಲ್ಲ ಒಂದು ಸ್ವಲ್ಪ ಹೈಟೆಕ್ ಆಗಿದೆ. ಆದರೆ ಓಲ್ಡ್ ಸಿಟಿ ಹೈದರಾಬಾದ್ ಅದೆಲ್ಲ ಸ್ವಲ್ಪ ಹಳೆಯ ಕಾಲದ ನಿಜಾಮ್ ಅವರ ಕಾಲದಲ್ಲಿದ್ದಂಥ ಆ ರೀತಿಯ ವಾತಾವರಣ ಇದೆ. ನಿಜಾಮ್ ಅವರು ಆಳ್ವಿಕೆ ನಡೆಸ್ತಿದ್ದಂಥ ಜಾಗ ಹೈದರಾಬಾದು. ಬ್ರಿಟಿಷರು ಇಲ್ಲಿ ಅವರ ಕ್ಯಾಂಪಲ್ಲಿ ಹಾಕೊಂಡಿರ್ತಾರೆ. ಸೊ ಇದನ್ನ ಸಿಕಿಂದ್ರಾಬಾದ್ ಅಂತಾರೆ. ಮುಂದೆ ಎರಡು ಟ್ವಿನ್ ಸಿಟಿ ಆಗುತ್ತೆ. ನೋಡ್ರಿ, ನಾನು ಯಾರಿಗೋಸ್ಕರ ಹೈದರಾಬಾದ್ ಬಂದಿದ್ದೀನಿ ಅಂತ. 1 ವರ್ಷ ಆದ್ಮೇಲೆ ಮತ್ತೆ ನಾವು ಸಿಗ್ತಾ ಇದೀವಿ. 2 ದಿನಕ್ಕೆ ನಮ್ಮ ಹುಡುಗನ ಜೊತೆ ಇಲ್ಲೇ PGಲಿ. ನನ್ನ ಫ್ರೆಂಡ್ ಬಗ್ಗೆ ಹೇಳಿಲ್ಲಲ್ಲ ನಿಮಗೆ. ನಾನು ಇವನು ಸುಮಾರು ಒಂದು 10 ವರ್ಷಗಳಿಂದ ಫ್ರೆಂಡು. ಈಗ ಅವನು ಮೊದಲು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ. ಇವಾಗ ಜಾಕಿಗೆ ಹೈದರಾಬಾದಿಗೆ ಮ್ಯಾನೇಜರ್ ಆಗಿದ್ದಾನೆ. ಸೊ ಇವನು ನಾನು ಸುಮಾರು ಒಂದು 50ರಿಂದ 60 ಟ್ರೆಕ್ಕಿಂಗ್ ಮಾಡಿದ್ದೀವಿ. 2018 ಹಿಂದೆ. ಸೊ ಆವಾಗೆಲ್ಲ ಅಷ್ಟು ಟ್ರೆಕ್ಕಿಂಗ್ ಮಾಡಿದ್ರು ನಾವು ವೀಡಿಯೋಗಳು ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗೆಲ್ಲ ಮಾಡಿದ್ದಿದ್ರೆ ಇವತ್ತು ಲೈಫ್ ಸೆಟ್ಲ್ ಆಗಿರೋದು ಅಂತ ತುಂಬ ಫೀಲ್ ಆಗ್ತೀವಿ ಒಂದೊಂದು ಸಲ. ಸೊ ಇವಾಗ ರಾತ್ರಿಯಿಂದ ಒಂದು 13 ಅವರ್ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿದ್ದೀನಿ. ಈಗ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ನನ್ನ ಜರ್ನಿನ ಶುರು ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಡಾ, ಬಾಯ್.